ವಿದ್ಯುತ್ ಶಾಕ್ನಿಂದ ಯುವಕ ಸಾವನ್ನಪ್ಪಿದ ದುರ್ಘಟನೆ ಚಿಕ್ಕಬಳ್ಳಾಪುರ ನಗರದ 28ನೇ ವಾರ್ಡಿನ ಲಕ್ಕಮ್ಮ ಕಲ್ಯಾಣ ಮಂಟಪದ ಸಮೀಪ ನಡೆದಿದೆ. ಮೃತಪಟ್ಟ ಯುವಕನನ್ನು 18 ವರ್ಷದ ಸೈಯದ್ ಮತೀನ್ ಎಂದು ಗುರುತಿಸಲಾಗಿದೆ. ನಗರಸಭೆಯ ಜಕ್ಕಲಮಡಗು ನೀರು ಬಂದ ಹಿನ್ನೆಲೆ ಕೊಳಾಯಿಗೆ ಪೈಪ್ ಅಳವಡಿಸಿ ಸಂಪ್ಗೆ ನೀರು ಹರಿಸಲು ಮೋಟಾರ್ ಸ್ವಿಚ್ ಆನ್ ಮಾಡಿದ ವೇಳೆ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಮೋಟಾರ್ನ ವೈರ್ ಡ್ಯಾಮೇಜ್ ಆಗಿದ್ದ ಪರಿಣಾಮ ಮನೆಯ ಅಂಗಳದಲ್ಲಿ ತೇವಾಂಶದಿಂದ ಕರೆಂಟ್ ಅರ್ಥಿಂಗ್ ಆಗಿ ಸೈಯದ್ ಮತೀನ್ ಅವರಿಗೆ ವಿದ್ಯುತ್ ಶಾಕ್ ತಗುಲಿದ ಪರಿಣಾಮವಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಶವಾಗಾರಕ್ಕೆ ರವಾನಿಸಿದ್ದಾರೆ. ಇನ್ನು ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಕ್ಸೂದ್ ಪಾಷಾ ಅಂತೇಳಿ ಚಿಕ್ಕಬಳ್ಳಾಪುರ ನಿವಾಸಿ. ಲಕ್ಕಮ್ಮ ಚೌಲ್ಟ್ರಿ ಪಕ್ಕದಲ್ಲಿ ನಮ್ಮ ಅಂಗಡಿ ಇದೆ, ಮುಂದ್ಗಡೆ ಅಂಗಡಿ ಇದೆ, ಹಿಂದ್ಗಡೆ ಅವ್ರ ಮನೆ ಇದೆ. ಅಲ್ಲಿ ಏನಾಗುತ್ತೆ ಅಂದರೆ ಅವ್ರ ಅಜ್ಜಿ ಇಟ್ಕೊಂಡು ವಾಟರ್ ತರಕ್ಕೆ ಹೇಳಿದ್ದಾರೆ, ಬಿಸ್ಲರಿ ವಾಟರ್ ತೊಗೊಂಬ ಅಂತೇಳಿ. ಇಲ್ಲ, ನೀರು ಬಿಟ್ಟಿದ್ದಾರೆ, ನಾನು ನೀರು ಇದು ಮಾಡಿಬಿಟ್ಟು ಸಂಪಕ್ಕೆ ಬಿಟ್ಬಿಟ್ಟು ಹೋಗ್ತೀನಿ ಅಂತೇಳಿ ಆತನ ಫ್ಲೆಗ್ ತೊಗೊಂಡೋಗಿ ನೀರು ಫ್ಲೆಗ್ ಹಿಡಿದ್ರೆ ಕರೆಂಟ್ಗೆ ಹಾಕಿ ಹೋಗಿದ್ದಾನೆ. ಆ ನೀರು ಪ್ರೆಸರ್ ಏನಾಗುತ್ತೆ ಅದು ಕಿತ್ಕೊಂಬಂದು ಫ್ಲೆಗ್ ಮೇಲೆ ಬಡ್ದೈತೆ. ಫ್ಲೆಗ್ನಲ್ಲಿ ಯಾವಾಗ ಹೊಡಿತೋ ಆವಾಗ ಆತನಿಗೆ ದಿಕ್ತೋಜರ ಕರೆಂಟ್ ಇಟ್ಕೊಂಡ್ಬಿಟ್ಟೈತೆ. ಆ ಶಾಕ್ನಿಂದ ಅಲ್ಲೇ ಇಟ್ಕೊಂಡಿದ್ದಾರೆ. ಆ ಪಕ್ಕದಲ್ಲಿರೋ ಅವ್ರು ಚಿಕ್ಕಪ್ಪ ಬಂದು ಕಟ್ಟಿಗೆ ತೊಗೊಂಡು ಫ್ಲೆಗ್ನ ಆಚೆ ತೆಳೆದು ಎಳ್ಯಾಕೆ ಹೋದಾಗ ಅಲ್ಲೇ ಪ್ರಾಣ ಹೊರಟೋಗಿದೆ ಆ ಮಗುದು. ಮೋಟ್ರ್ ಆನ್ ಮಾಡೋಕ್ಕೆ ಹೋಗಿರೋದು. ಆ ನೀರು 9 ಗಂಟೆ ಆಗಿತ್ತು ಸಮಯ. ಬೆಳಗ್ಗೆ ನೀರು ಬಿಟ್ಟಿದ್ದಾರೆ. ಆ ಟೈಮಲ್ಲಿ ಫ್ಲೆಗ್ ಆಗಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾನೆ. ಅಷ್ಟಲ್ಲಿಗೆ ಫ್ಲೆಗ್ ಆಗಕ್ಕೆ ಹೋಗಿದ್ದಾನೆ. ಅಲ್ಲಿ ವೈರ್ ಸ್ವಲ್ಪ ಡ್ಯಾಮೇಜ್ ಇದೆ. ಆ ಡ್ಯಾಮೇಜ್ ಏನಾಗುತ್ತೆ ಅಂದರೆ ಆ ಕರೆಂಟ್ ಸಡನ್ನಾಗಿ ಪಾಸ್ ಆಗಿಬಿಟ್ಟು ಎಳ್ಕೊಂಡ್ಬಿಟ್ಟಿರೋದು ಆತನಿಗೆ. ಅಲ್ಲಿಗೆ ಸ್ಪಾಟಲ್ಲೇ ಡೆತ್ ಆಗಿಬಿಟ್ಟಿದ್ದಾನೆ. ಮೊಹಮ್ಮದ್ ನತೀಮ್ ಅಂತೇಳಿ. ಮತೀನ್. ವಯಸ್ಸು 18 ವರ್ಷ ಆಗೈತೆ. ಅವನು ಸೆಕೆಂಡ್ PUC ಪಾಸಾಗಿ ಮತ್ತೆ ಕಾಲೇಜ್ಗೆ ಹೋಗ್ಬೇಕು, ಇದು ಡಿಗ್ರಿ ಏನಾರು ಮಾಡ್ಬೇಕು ಅಂದ್ಕೊಂಡಿದ್ರು. ಅಷ್ಟೊತ್ತಿಗೆ ದುರ್ಘಟನೆ ಆಗಿಬಿಟ್ಟೈತೆ. ಅವ್ರಿಗೆ 2 ಹೆಣ್ಮಕ್ಳು 1 ಗಂಡು ಮಗು ಇತ್ತು. ಅವ್ರ ತಂದೆನೂ ತೀರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ತಾಯಿ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರ ಅಜ್ಜಿ ಮನೆಯಲ್ಲಿ ಇದ್ದಿದ್ದ ಹುಡುಗ. ಇಲ್ಲೇ ಎಜುಕೇಷನ್ ಮಾಡ್ಕೊಂಡು ಇಲ್ಲೇ ಏನೋ ಮಾಡ್ಬೇಕು ಅಂದ್ಕೊಂಡಿದ್ದ. ಈ ಥರ ದುರ್ಘಟನೆ ಆಗಿಬಿಟ್ಟೈತೆ. ದೇವರು ಅವ್ರಿಗೆ ಶಾಂತಿ ಆಗಲಿ ಅಂತೇಳಿ ಕೇಳ್ಕೊತೀನಿ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.